ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಮಗನ ನಾಮಕರಣ ಮತ್ತು ಗಂಗಾ ಪೂಜೆಯ ವಿಡಿಯೋ ಆಗಿರುತ್ತದೆ. ನಮ್ಮ ಕಡೆ ಯಾವ ರೀತಿ ಅಂದರೆ, ಮೊದಲು ಮಗುಗೆ 9 ತಿಂಗಳು ಆದಮೇಲೆ ಮೊದಲು ಗಂಗಾ ಪೂಜೆಯನ್ನು ಮಾಡಬೇಕು. ಆನಂತರ ಯಾವುದೇ ಶುಭ ಕಾರ್ಯ ಇದ್ದರೆ ಮಾಡಬೇಕು. ಮಗುಗೆ ನಾಮಕರಣ ಆಗಲಿ ಬರ್ತಡೇ ಆಗಲಿ ಗಂಗಾ ಪೂಜೆ ಆದಮೇಲೆ ಮಾಡಬೇಕು. ನಮ್ಮನೇಲೂ ಅದೇ ರೀತಿ ಪಾಪುಗೆ 9 ತಿಂಗಳು ಆದಮೇಲೆ ನಾವು ಗಂಗೆಯನ್ನು ಪೂಜೆ ಮಾಡಿದ್ವಿ. ದೇವಸ್ಥಾನದ ಹತ್ರ ಕಲ್ಯಾಣಿ ಇದೆ, ಅಲ್ಲಿ ಹೋಗಿ ಗಂಗೆಯನ್ನು ಪೂಜೆ ಮಾಡಿದ್ವಿ. ಗಂಗಾ ಪೂಜೆ ಎಲ್ಲ ಮುಗಿದ್ಮೇಲೆ ಮುತ್ತೈದೆಯರಿಗೆ ಏನಿರ್ತಾರೆ ಅವರಿಗೆ ಮಡ್ಲು ಎಲ್ಲ ತುಂಬಿ ಆ ಗಂಗೆಯನ್ನು ಪೂಜೆ ಮಾಡಿರ್ತೀವಲ್ಲ ಅದನ್ನು ಮುತ್ತೈದೆಯರಿಗೆ 3 ಜನಕ್ಕೆ ಒರೆಸಿ ಯಾರ ಮನೇಲಿ ಗಂಗಮ್ಮನ ಮಾಡಿರ್ತೀವಿ ಅಲ್ಲಿಗೆ ತಗೊಂಡು ಹೋಗ್ತೀವಿ. ನಾವು ಗಂಗಾ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಇಟ್ಕೊಂಡಿದ್ವಿ. ದೇವರಿಗೆ ಮೊದಲು ಪೂಜೆ ಮಾಡಿಸಿ ಕಳಸ ಪ್ರತಿಷ್ಠಾಪನೆ, ವಿಘ್ನೇಶ್ವರನ ಪ್ರತಿಷ್ಠಾಪನೆ ಎಲ್ಲ ಮಾಡಿಸಿ ಆ ನಂತರ ದೇವರಿಗೆ ಅಭಿಷೇಕ ನೈವೇದ್ಯ ಎಲ್ಲ ಮಾಡಿಸಿ ಕುಂಕುಮಾರ್ಚನೆಯನ್ನು ಮುಗಿಸಿದ್ವಿ. ಕುಂಕುಮಾರ್ಚನೆ ಎಲ್ಲ ಮುಗಿದ್ಮೇಲೆ ದೇವಸ್ಥಾನದಲ್ಲೇ ನಾವು ಅಂದ್ಕೊಂಡಿದ್ವಿ ನಮ್ಮ ಮಗನಿಗೆ ನಮ್ಮ ದೇವಸ್ಥಾನದಲ್ಲೇ ಹೆಸರು ಕಟ್ಟಬೇಕು ಅಂತ. ಅದೇ ರೀತಿ ಆ ತಾಯಿ ಸನ್ನಿಧಾನದಲ್ಲಿ ತಾಯಿ ಎದುರುಗಡೆನೆ ನನ್ನ ಮಗನಿಗೆ ನಾಮಕರಣ ಮಾಡಿದ್ವಿ. ಆನಂತರ ಸೋದರ ಅತ್ತೆ ಏನಿರ್ತಾರೆ ಅವ್ರ ಹತ್ರ ಮತ್ತು ತಂದೆ ತಾಯಿ ಎಲ್ಲರ ಹತ್ರನೂ ಹೆಸರನ್ನ ಕೂಗ್ಸಿದ್ವಿ. ನನ್ನ ಮಗುಗೆ ನಾವು ನಿಶ್ವಿತ್ ಅಂತ ನಾಮಕರಣ ಮಾಡಿದ್ವಿ. ಈ ರೀತಿ ತುಂಬಾ ಸಿಂಪಲ್ ಆಗಿ ನನ್ನ ಮಗನ ನಾಮಕರಣನ ನಮ್ಮೂರು ನಾನು ಅಂದ್ಕೊಂಡಂಗೆ ನಮ್ಮ ತಾಯಿ ದೇವಸ್ಥಾನದಲ್ಲೇ ನೆರವೇರಿಸಿದ್ವಿ. ನಿಮ್ಮ ಕಡೆ ಯಾವ್ಯಾವ ರೀತಿ ಪದ್ಧತಿ ಇದೆ, ನೀವು ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.